ಈ ಥರ ಜಾಗ ನೋಡೋದಕ್ಕೆ ಜನಗಳು ಡಾಲರ್ಸು, ಪೌಂಡು, ಯೂರೋ ಎಲ್ಲ ಕಟ್ಟಿಬಿಟ್ಟು ಯುರೋಪ್ಗೆ ಹೋಗ್ತಾರೆ ಟು ಸಿ ಇಟ್. ಯು ಕ್ಯಾನ್ ಆ್ಯಕ್ಚುಲಿ ಗೆಟ್ ದಿಸ್ ಕ್ಯಾನ್ ಫಾರ್ ಬ್ಯೂಟಿ ಇನ್ ನಮ್ಮ ಮಲೇಷ್ಯಾದಲ್ಲಿ. ಇಲ್ಲ ಅಂದರೂ ಯು ಕ್ಯಾನ್ ಗೋ ಟು ಓಲ್ಡ್ ಪುಕೆಟ್ ಟೌನ್, ನಮ್ಮ ಥೈಲ್ಯಾಂಡ್ಗೆ ಹೋಗ್ಬೋದು ನೀವು. ಇವತ್ತು ನಿಮಗೆ ಒಂದು ರೌಂಡ್ ಹೊಡ್ಸ್ಕೊಂಡು ಬರ್ತೀನಿ. ಯು ಶುಡ್ ಬಿ ಏಬಲ್ ಟು ಸಿ ಹೌ ಬ್ಯೂಟಿಫುಲ್ ದಿಸ್ ಪ್ಲೇಸ್ ಇಸ್. ಆಯಿತಾ, ಇಟ್ಸ್ ಜಸ್ಟ್ ಸೊ ಬ್ಯೂಟಿಫುಲ್. ನೀವು ಯಾವುದನ್ನು ಯು ಕ್ಯಾನ್ ಗ್ರಿಪ್. ಆಯಿತಾ, ನಿಮ್ಮದು ರೋಡ್ ಮಾರ್ಕಿಂಗ್ಸ್ ಇರ್ಬೋದು, ಅಥವಾ ರೋಡ್ ಕ್ವಾಲಿಟಿ ಇರ್ಬೋದು, ಅಥವಾ ದ ಟೌನ್ ಪ್ಲಾನಿಂಗ್ ಇರ್ಬೋದು, ಅಥವಾ ಬಿಲ್ಡಿಂಗ್ ಶೇಪ್ಸ್ ಇರ್ಬೋದು. ಆಯಿತಾ, ಆ್ಯಂಡ್ ಕಲರಾಗಿ ಮಾಡ್ಕೊಂಡಿರೋದು, ಆ್ಯಂಡ್ ದ ಕೈಂಡ್ ಆಫ್ ಪೇಂಟಿಂಗ್ ದಿ ಬಿಲ್ಡು. ಆ್ಯಂಡ್ ಇದೆಲ್ಲ ಬೇಸಿಕ್ಲಿ ಇಫ್ ಯು ಲುಕ್ ಎಟ್ ಇಟ್, ನಮ್ಮ ಇಂಡಿಪೆಂಡೆನ್ಸ್ ಬಂತಲ್ಲ 1947, ಅದಕ್ಕಿಂತ ಮುಂಚೆನೇ ಇದು ಎಸ್ಟಾಬ್ಲಿಷ್ ಮಾಡಿದೆ. ಈ ಲೆಫ್ಟಲ್ಲಿ ನೋಡಿ, ಉದ್ದಕ್ಕೆ ಕ್ಯೂ ಕಾಣುತ್ತಾ, ಚೈನೀಸ್ದು ಬೆಳಗ್ಗೆ. ಆಯಿತಾ, ತಿನ್ನೋಕ್ಕೆ ಬ್ರೇಕ್ಫಾಸ್ಟ್ಗೆ ಅಷ್ಟು ಜನ ಕ್ಯೂ. ಆ್ಯಂಡ್ ಚೈನೀಸ್ ಅವ್ರಲ್ಲಿ ಏನು ಮಾಡ್ತಾರೆ ಗೊತ್ತಾಗಿದೆ, ಕಮ್ ಆ್ಯಂಡ್ ಸಪೋರ್ಟ್ ಚೈನೀಸ್ ಪೀಪಲ್ ಓನ್ಲಿ. ಆಯಿತಾ, ಆಲ್ವೇಸ್ ಯು ಸಿ ಚೈನೀಸ್ ರೆಸ್ಟೋರೆಂಟ್ಸ್ ಫುಲ್ ಅಂದರೆ ಫುಲ್ ಇರ್ತದೆ. ಆಯಿತಾ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಬಿಕಾಸ್ ಇಸ್ ಬೇಸಿಕ್ಲಿ ಚೈನೀಸು, ಇಲ್ಲ ನಮ್ಮ ತಮಿಳಿಯನ್ಸ್ ಡಾಮಿನೇಟೆಡ್, ಇಲ್ಲ ಮಲೇಸ್, ಅಂದರೆ ದ ಒರಿಜಿನ್ಸ್ ಆಫ್ ಮಲೇಷ್ಯಾದವರು, ಅವ್ರಿಂದ ಡಾಮಿನೇಟ್ ಆಗಿದೆ. ಆಯಿತಾ, ಬಟ್ ಇಫ್ ಯು ಲುಕ್ ಎಟ್ ದ ರೋಡ್ಸ್ ಅನ್ನೋ ಆಲ್ ರೈಟ್, ನಿಮಗೆ ನಮ್ಮ ಕಡೆ ಕಾಣುತ್ತೆ ಗೊತ್ತಾ, ಚಿಕ್ಕ ಗಲ್ಲಿ ಎಲ್ಲ ಮುಂದೆ ಹೋಗಿ ಯಾವನೋ ಅಡ್ಡ ಬಂದ ಅದೆಲ್ಲ ನಿಮ್ಗೆ ಸಿಗೋದಿಲ್ಲ. ಎಲ್ಲ ಇಟ್ ಇಸ್ ಬೇಸಿಕ್ಲಿ ಲೈಕ್ ಒನ್ ವೇ, ಅಥವಾ ಡಿಸಿಪ್ಲಿನ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಟ್ ಈಸ್ ಸಮಥಿಂಗ್ ದಟ್ ಐ ರಿಯಲಿ ಲವ್. ನನಗೆ ವಂಡರ್ ದಟ್ ವೈ ನಮ್ಮ ಕಂಟ್ರಿಯಲ್ಲಿ ಏನು ಸಿಕ್ಕಲಿಲ್ಲ. ನನಗೆ ಗೊತ್ತಿದ್ದಂಗೆ ಹಿಂಗೆ ಗೊತ್ತಾ, ಫಸ್ಟ್ ಎಲ್ಲ ಮನೆ ಕಟ್ಕೊಂಡ್ಬಿಡ್ತಾರೆ. ಕಟ್ಟಿದ ಮೇಲೆ ಏನು ಗೊತ್ತಾ, ನಾವು ಈಗ ರೋಡ್ ಎಲ್ಲ ಹಾಕೋದು ಆಮೇಲೆ ರೋಡ್ ಬರೋದು. ಇದು ಟೌನ್ ಮ್ಯಾನೇಜ್ಮೆಂಟ್ ಬರೋಲ್ಲ ಫಸ್ಟು. ಆಯಿತಾ, ಮನೆ ಮ್ಯಾನೇಜ್ಮೆಂಟ್, ಮನೆ ಬಂದ ಮೇಲೆ ಮಿಕ್ಕಿದೆಲ್ಲ ಮ್ಯಾನೇಜ್ ಮಾಡೋದು. ಅದಕ್ಕೆ ಯು ಹ್ಯಾವ್ ಟ್ರಾಫಿಕ್ ಜಾಮ್ಸ್ ಎಲ್ಲ ಇದೆಲ್ಲ ನೋಡಿ, ಎಲ್ಲಿ ಪಾರ್ಕ್ ಮಾಡಬೇಕು ಅಲ್ಲೆಲ್ಲ ಹಾಕಿಟ್ಬಿಟ್ಟಿದ್ದಾರೆ. ಆಯಿತಾ, ಅಲ್ಲಲ್ಲೇ ಹಾಕ್ತಾರೆ. ಆಯಿತಾ, ಈ ಹ್ಯಾಪೇಜ್ ಆಗಿ ಏನಿಕ್ಕಲ್ಲ. ಆಯಿತಾ, ಇಟ್ಸ್ ಡಿಫ್ರೆಂಟ್ ಥಿಂಗ್ಸ್. ಆ್ಯಂಡ್ ಇಮ್ಯಾಜಿನ್ ನಮ್ಮ ಇಂಡಿಪೆಂಡೆನ್ಸ್ ಬರ್ಬೇಕಾದ್ರೆ 1947, ಅದಕ್ಕಿಂತ ಮುಂಚೆನೇ ಇವರು ಟೌನ್ನೇ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಅಂದರೆ. ಆಯಿತಾ, ದೇರ್ ಆರ್ ಲಾಟ್ ಆಫ್ ಬಿಲ್ಡಿಂಗ್ಸ್ ದ್ಯಾಟ್ ಐ ಹ್ಯಾವ್ ನೋಟಿಸ್ಡ್. ನಾನು ದ ಅರ್ಲಿಯಸ್ಟ್ ಯಾವುದೊಂದು ನೋಡಿದ್ದು ನಾನು 1948 ಸಿನ್ಸ್ 1948 ನಮ್ಮ ರಾಕಿ ಹೇಳ್ತಾರಲ್ಲ ಆ ಥರ, ಸಿನ್ಸ್ 1948 ಆ ಬಿಲ್ಡಿಂಗ್ ಇದೆ. ಓಕೆ, ಇಟ್ಸ್ ಅ ಹೆರಿಟೇಜ್ ಟೌನ್ ಈಸ್ ಆಲ್ಸೋ ದೇ ವಿಲ್ ಸೇ ಇಟ್. ಬಟ್ ಐಮ್ ಟೇಕಿಂಗ್ ದ ಬೈಕ್ ಆ್ಯಂಡ್ ಗೋಯಿಂಗ್ ಅರೌಂಡ್. ಅದರದ್ದು ಸ್ಟೋರಿ ಇನ್ನೊಂದಿದೆ. ಬೆಳಗ್ಗೆ ಏನು ಮಾಡಿದ್ದೀನಿ, ನಾನು ವರ್ಕೌಟ್ ಮುಗಿಸ್ಬಿಟ್ಟಿದ್ದೀನಿ. ಆಯಿತಾ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಅದು ಫಸ್ಟು ವರ್ಕೌಟ್ ಮುಗಿಸಿ ದೆನ್ ವಾಟ್ ಹ್ಯಾವ್ ಡನ್ ಇಸ್, ಸರ್ಕಲ್ ಹೊಡಿಯೋಕ್ಕಿಂತ ಮುಂಚೆ, ಹಿಂಗೆಲ್ಲ ರೌಂಡ್ ಹೊಡಿಯೋಕ್ಕಿಂತ ಮುಂಚೆ ವಾಟ್ ಐ ಡಿಡ್ ವಾಸ್, ನಾನು ಲಾಂಡ್ರಿಗೆ ಹಾಕಿಬಿಟ್ಟು ಬಂದುಬಿಟ್ಟಿದ್ದೀನಿ. ದಟ್ ಈಸ್ 60 ರಿಂಗಿಟ್, ಅಂದರೆ 120 ರೂಪಾಯಿ ಹಾಕಿಬಿಟ್ಟು. ಆಯಿತಾ, ನೀವು 12 kg ತಂಗ ಹಾಕ್ಬೋದು. ಲುಕ್ ಎಟ್ ದಿಸ್ ಯಾರು, ನೈಟೆಲ್ಲ ನೋಡಬೇಕು ನೀವು, ಕಲ ಇರ್ತದೆ. ಆಯಿತಾ, ಬಟ್ ನಾನು ನೈಟೆಲ್ಲ ನಾನು ಫುಟೇಜ್ ಎಲ್ಲ ತಗೊಳಕ್ಕೆ ಹೋಗೋದಿಲ್ಲ ನಾನು. ಆಯಿತಾ, ಏನಾದರೂ ನಮ್ಮದು ಎನರ್ಜಿ ಎಲ್ಲ ಬರೀ ಜೋಶ್ ಎಲ್ಲ ಬರೀ ಬೆಳಗ್ಗೆ ಹೊತ್ತೆ, ನೈಟೆಲ್ಲ ನಮ್ಮದು ಜೋಶ್ ಎಲ್ಲ ಇದೆಲ್ಲ ಲೈಫ್ ಬಂದುಬಿಡ್ತದೆ ನೈಟು. ಆಯಿತಾ, ಫುಲ್ ಪಾರ್ಟಿ. ಆಯಿತಾ, ದಿಸ್ ಇಸ್ ವಾಟ್ ಐ ಲೈಕ್. ಯಾರು ಎಂಕರೇಜ್ಮೆಂಟ್ ಮಾಡಲ್ಲ. ಪಕ್ಕ ಬಿಲ್ಡಿಂಗ್ಸ್ ನೋಡಿ, ಎಲ್ಲ ಪಕ್ಕನೇ ಇರುತ್ತೆ. ಬಟ್ ಏನಂದರೆ ಯಾರು ಏನು ಕಿತ್ತಾಡಲ್ಲ, ಏನಿಲ್ಲ. ವಾಲ್ಸ್ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ, ಆಲ್ ದಿಸ್. ಇದೆಲ್ಲ ಏನು ಗೊತ್ತಾ, ದಿ ಮೆರಿಟ್ ಇನ್ ಸಚ್ ವೇ ದಟ್ ಇಟ್ ಈಸ್ ಅ ಟೂರಿಸ್ಟ್ ಅಟ್ರಾಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಆಯಿತಾ, ಇವನ್ ಇಫ್ ಯು ವಾಂಟ್ ಟು ಲುಕ್ ಅಟ್ ಟಾಲ್ ಬಿಲ್ಡಿಂಗ್ಸ್ ಅಲ್ಲ, ಇದೆಲ್ಲ ನಿಮಗೆ ಶೋರೂಮ್ಸ್ ರೈಟಲ್ಲಿ ನಿಮ್ಗೆ ಕಾಣಿಸ್ತಾರೆ, ಎಲ್ಲ ಶೋರೂಮ್ಸು. ನೀವು ಎಕ್ಸಾಂಪಲ್ ನಮ್ಮಲ್ಲೂ ಹೋಂಡಾ ಕಾರ್ ಇದೆ, ಹೋಂಡಾ ಬ್ರ್ಯಾಂಡ್ ಇದೆ. ಆಯಿತಾ, ಮರ್ಸಿಡೀಸ್ ಇದೆ. ಆಯಿತಾ, BMW ಇದೆ. ಬಟ್ ಇಲ್ಲಿರೋ ಮಾಡಲ್ಸ್ಗಳು ನಾವು ಅಲ್ಲಿ ನೋಡೋಕ್ಕೆ ಆಗಲ್ಲ. ವೈ ಇಟ್ ಇಸ್ ನಾಟ್ ಲಾಂಚ್ ದೇರ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಇಲ್ಲಿ ಸಿ కాబట్టి ಐ ಟೋಲ್ಡ್ ಸಿ ಹೋಂಡಾ ಶೋರೂಮ್ ಇಟ್ಕೊಂಡಿದ್ದಾರೆ. ಆಯಿತಾ, ಆ ಥರ ನಮ್ಮಲ್ಲಿ ಇದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಸಿಗೋದು ನಮ್ಮ ಮಾಡಲ್ಸು ಯು ಕಾಂಟ್ ಗೆಟ್ ದೇರ್. ಸೊ ದೇ ಹ್ಯಾವ್ ದಿಸ್ ಟೆನ್ನಿಸ್ ಕೋರ್ಟ್ ಅನ್ನೋ ಆಲ್ ದಟ್, ಐ ಡೋಂಟ್ ನೋ ದಿಸ್ ಪ್ರೈವೇಟ್ ಆಫ್ ವಾಟ್ ಎವರ್. ಇದನ್ನೆಲ್ಲ ನಮ್ಮ ಲೆಫ್ಟ್ ಸೈಡಲ್ಲಿ ಫುಲ್ ದೂರ ದೃಷ್ಟಿ ಮಾಡ್ಕೊಂಡ್ರೆ ದೂರ ಏನು ಬೇಕಾಗಿಲ್ಲ, ಕಣ್ಣು ಕಾಣಿಸುತ್ತೆ. ನಿಮ್ಗೆ ಸಮುದ್ರನೇ ಇದೆ ಅಲ್ಲಿ. ಆಯಿತಾ, ಬೀಚ್ ಸೈಡಲ್ಲಿ, ಬೀಚ್ ಇಲ್ಲ ಇಲ್ಲಿ. ಬೀಚ್ ಅಂತ ಹುಡ್ಕೊಳಕ್ಕೆ ಹೋಗ್ಬಿಡಿ, ನಿಮಗೆ ಬೀಚ್ ಸಿಗಲ್ಲ. ಆಯಿತಾ, ಅದು ಸಮುದ್ರ ಮುಗಿತಿದ್ದಂಗೆ ಇದೆಲ್ಲ ಕಟ್ಕೊಂಡು ಬಿಟ್ಟಿದ್ದಾರೆ. ನಿಮಗೇನು ಸಮುದ್ರ ನೋಡ್ತೀನಿ ಅಂದರೆ ಯು ಹ್ಯಾವ್ ಟು ಟ್ರಾವೆಲ್ ಫ್ರಮ್ ಜಾರ್ಜ್ ಟೌನಿಂದ 20 ಕಿಲೋಮೀಟ್ರ್ ಹೋಗ್ಬೇಕು ನೀವು ಮಿನಿಮಮ್ ಟು ಸಿ ದ ಬೀಚ್. ಅದು ಬಂದು ಬತ್ತು ಫಿರಂಗಿ ಅಂತ ಏನೋ ಇದೆ. ಆಯಿತಾ, ಲುಕ್ ಎಟ್ ದಿಸ್ ಯಾರ್. ಗಾಡಿ ತಗೊಂಡು ಓಡ್ಸೋಕ್ಕೆ ಇಂಟ್ರೆಸ್ಟ್ ಬರಲ್ವಾ? ನಡ್ಕೊಂಡು ಹೋಗೋಣ ಅನಿಸುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಆ ಹೀಟ್ ತಡ್ಕೊಳಕ್ಕಾದ್ರೆ ನಾನು ತಡ್ಕೊಳ್ತೀನಿ. ಐ ಆಮ್ ನಾಟ್ ವರಿಡ್ ಅಬೌಟ್ ಕಲರ್ ಕಾಂಪ್ಲೆಕ್ಷನ್, ಬ್ಯೂಟಿ ಅಥವಾ ಅದೆಲ್ಲ ನಾನು ನೋಡೋದಿಲ್ಲ. ನಾನು ಸನ್ಸ್ಕ್ರೀನ್ ಯಾವತ್ತೂ ಹಾಕಿಲ್ಲ ನಾನು. ಅಂತ ಹೋದ್ರೆ ಹೋಗಲಿ ಕಲರು. ಆಯಿತಾ, ಐ ಆಮ್ ಅಟ್ಲೀಸ್ಟ್ ಗೆಟಿಂಗ್ ವಿಟಮಿನ್ ಡಿ. ಲುಕ್ ಎಟ್ ಹೌ ದ ಬಿಲ್ಡಿಂಗ್ಸ್ ಯಾರು, ನಿಜವಾಗ್ಲೂ. ಆಯಿತಾ, ನೀವು ಲೆಫ್ಟ್ ನೋಡ್ತಿರೋ ರೈಟ್ ನೋಡ್ತಿರೋ, ನಾನು ಕ್ಯಾಪ್ಚರ್ ಮಾಡೋದು ಲೆಫ್ಟಲ್ಲೂ ಎಷ್ಟೊಂದು ಮಿಸ್ ಆಗ್ತಿದೆ, ಅದಕ್ಕೆ ತಿರ್ಗಿಸ್ಬಿಟ್ಟೆ ಕ್ಯಾಮ್ರಾ. ಆಯಿತಾ, ಸಿಕ್ಕಾಪಟ್ಟೆ ಇದೆ. ಯು ಕಾಂಟ್ ಯು ವಿಲ್ ಫೋಟೋ ಅನ್ನೋರಿಗೆ. ಆಯಿತಾ, ಅಥವಾ ಮೂವೀಸ್ ಮಾಡ್ತೀನಿ ಅಂದರೆ ಎಷ್ಟೊಂದು ಜನ ನಿಮಗೆ ಎಲ್ಲಿ ಹೋಗ್ತಾರೆ, ಮುಂಬೈಲಿ ಒಂದು ಪ್ಲೇಸ್ ಇದೆ. ಒನ್ಸ್ ಅಪಾನ್ ಎ ಟೈಮ್ ಮುಂಬೈಲ ಅಲ್ಲಿ ಶೂಟ್ ಮಾಡಿದ್ದಾರೆ, ಹೋಗ್ಬಿಟ್ಟು ನೋಡಿ ನೀವು. ಆಯಿತಾ, ಆ ಥರ ಜಾಗಗಳು ಎಷ್ಟಿದೆ ಇಲ್ಲಿ.
ಲುಕ್ ಅಟ್ ದಿಸ್ ಬ್ಯೂಟಿ ಯಾರ್. ಇವಾಗ ನೋಡ್ತಿದ್ದಂಗೆ ನಂಗೆ ರೈಟಲ್ಲಿ ಒಂದು ದೊಡ್ಡ ಗ್ರೌಂಡ್ ಕಾಣಿಸ್ತು ಅಂದರೆ ನಾಳೆ ಬೆಳಗ್ಗೆ ಇಲ್ಲಿ ನಂದು ವರ್ಕೌಟ್ ಗ್ಯಾರಂಟಿ ಆಯಿತಾ. ಜಾಗ ಹುಡುಕೋದು ಎಲ್ಲಿ ಮಾಡೋದು ಅಂತ ದೊಡ್ಡದಾಗೆ ನಮ್ಮ ಕ್ರಿಕೆಟ್ ಸ್ಟೇಡಿಯಂ ಇದೆಯಲ್ಲ ಇದು ನಮ್ಮ KCA ಅದಕ್ಕಿಂತ ದೊಡ್ಡ ಗ್ರೌಂಡು ಆಯಿತಾ. ಸೊ ಆ ದೊಡ್ಡ ಗ್ರೌಂಡಲ್ಲಿ ನಾನು ನಾಳೆ ವರ್ಕೌಟ್ ಮಾಡ್ತೀನಿ ಗ್ಯಾರಂಟಿ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ಲುಕ್ ಅಟ್ ದಿಸ್ ಯಾರ್. ಮುಂದೆ ನಿಮಗೆ ಸಮುದ್ರ, ನಮ್ಮ ಲಲಿತ್ ಮಹಲ್ ಪ್ಯಾಲೇಸ್ ಇದೆಯಲ್ಲ ಹಂಗೆ ಕಾಣೋಲ್ಲ ನಿಮಗೆ, ಹಂಗೆ ಕಾಣಲ್ವಾ? ನಿಜವಾಗ್ಲೂ ಸಕ್ಕತ್ತಾಗಿ ಮೇಂಟೈನ್ ಮಾಡಿದಾರಪ್ಪ. ಈ ಕ್ಲೀನ್ಲಿನೆಸ್ ಎಲ್ಲ ನಾನು ಐ ಕಾಂಟ್ ಡಿಸ್ಕ್ರೈಬ್ ಇಟ್ ಆಲ್. ನೀವು ಗಾಡಿ ಆಗಿಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡೋಣ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಟ್ ಸಮಥಿಂಗ್ ಈಸ್ ರಾಂಗ್ ವಿತ್ ಮೈ Insta360 ಕ್ಯಾಮ್ರಾ ಆಯಿತಾ. ಎರಡನ್ನೂ ಸಾಫ್ಟ್ವೇರ್ ಅಪ್ಡೇಟ್ ಆದಮೇಲಿಂದ ಇಟ್ ಇಸ್ ನಾಟ್ ಕ್ಯಾಪ್ಚರಿಂಗ್ ಪ್ರಾಪ್ಲಿ ಆಯಿತಾ. ಸ್ವಲ್ಪ ಹೇಸು ಆಯಿತಾ. ಸೊ ಒಂದು ಕಡೆ ಡಾರ್ಕು ಒಂದು ಕಡೆ ವೈಟು ಆ ಥರ ಬರ್ತಿದೆ. ಐ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ ದ ರೀಸನ್ ಫಾರ್ ದಟ್ ಹ್ಯಾಪನ್. ಕೆನ್ ಯು ಸಿ ದ್ಯಾಟ್ ಆಯಿತಾ. ಇಟ್ ಇಸ್ ಲೈಕ್ ಶೇಕ್ ಆದಂಗೆ ಅನಿಸುತ್ತೆ ನಿಮಗೆ. ಇಟ್ ಶುಡ್ ನಾಟ್ ಹ್ಯಾಪನ್ ಬಿಕಾಸ್ ಇಟ್ಸ್ ಗಾಟ್ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾಸ್ ಸಚ್. ಇಲ್ಲಿ ಯಾವುದೋ ಒಂದು ಮೆಮೊರಿಲಿ ಹಾಕಿಟ್ಟಿದ್ದಾರೆ. ಐ ಡೋಂಟ್ ನೋ ವಾಟ್ ಇಟ್ ವಾಸ್, ನಾನು ಅದನ್ನು ತಿಳ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಇಲ್ಲಿ ಒಂದು ಸುಮ್ಮನೆ ಒಂದು ರೌಂಡ್ ಹೊಡಿಯೋಕ್ಕೆ ಹೋದಾಗ ದೆನ್ ದೇ ಡಿಸ್ಕ್ರೈಬ್ಡ್ ಅಬೌಟ್ ಸರ್ಟನ್ ಥಿಂಗ್ಸ್ ಲೈಕ್ World War I, World War II ಆ ಥರ. ಯು ವಿಲ್ ಬಿ ಏಬಲ್ ಟು ಸಿ ಇಟ್. ಅದನ್ನ ತೋರಿಸ್ತೀನಿ. ಸಿ ದಿಸ್ World War I ಪೀರಿಯಡ್ ಹಾಕಿದ್ದಾರೆ. ಇಲ್ಲಿ ಏನಾಗಿತ್ತು ಅಲ್ಲಿ ಐ ಡೋಂಟ್ ನೋ. World War II ಆ ಥರ ಯು ವಿಲ್ ಬಿ ಏಬಲ್ ಟು ಸಿ ಇಟ್ ಆಯಿತಾ. ವಾಟ್ ಮಲೇಷ್ಯಾ ಪ್ಲೇಡ್ ಅ ರೋಲ್ ಡ್ಯೂರಿಂಗ್ ದಟ್ ಟೈಮ್ ಐ ಡೋಂಟ್ ನೋ ಅಬೌಟ್. ಅವ್ರದ್ದು ವೆನ್ ದೇ ಹ್ಯಾಡ್ ದ ವಾರ್ ಆ್ಯಂಡ್ ಆಲ್ ದ ಸ್ಟಫ್ ಆಲ್ ದಿಸ್ ಅದನ್ನು ಬರೆದಿದ್ದಾರೆ. ದಟ್ ಯು ಶುಡ್ ಕಮ್ ಬಂದುಬಿಟ್ಟು ಜಸ್ಟ್ ಡೋಂಟ್ ಥಿಂಕ್ ದ್ಯಾಟ್ ನಾನು ನೋಡಿಬಿಟ್ಟೆ ಆ್ಯಂಡ್ ಐ ವಿಲ್ ಗೋ ಆಫ್ ಒಂದು ಫೋಟೋ ಹೊಡ್ಕೊಂಡ್ಬಿಟ್ಟೆ. ಬಟ್ ಇಫ್ ಯು ವಾಕ್ ಅರೌಂಡ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಈಗ ಬೆಳಗ್ಗೆ ಕಾಣಿಸ್ತಿದ್ದೆಲ್ಲ ನಿಮಗೆ ಕತ್ತಲಲ್ಲಿ ಹೆಂಗೆ ಕಾಣಿಸ್ಬೋದು ಅಂತ ಗೊತ್ತಾ? ಇದು ನೋಡ್ಬಿಟ್ಟಲ್ಲ ಕತ್ತಲಲ್ಲಿ ನೀನು ಬದನೆಕಾಯಿ ನೋಡ್ಕೊಳ್ಳೋದು ಹಂಗೆ ಅಂದ್ಕೊಂಡ್ರೆ ಆಗಲ್ಲ ಸ್ವಾಮಿ. ಹಂಗಂದ್ರೆ ಆಗಲ್ಲ, ಬಂದು ನೋಡಬೇಕು ಒಂದ್ಸಲಿ ಆಯಿತಾ. ಬಿಕಾಸ್ ಆಫ್ ವೆನ್ ಯು ಚೇಂಜ್ ಇನ್ ಟೆಂಪ್ರೇಚರು, ಚೇಂಜ್ ಇನ್ ಲೈಟಿಂಗು ಆದಾಗೆಲ್ಲ ಇಟ್ ಲುಕ್ಸ್ ಟೋಟಲಿ ಡಿಫ್ರೆಂಟ್. ಇಲ್ಲಿಂದ ಹೊರಡೋ ಸಮಯ ಆಯಿತಾ. ಐ ಮಾರ್ಕ್ ದ ಪ್ಲೇಸ್ ವೇರ್ ಐ ವಿಲ್ ಕಮ್ ಆ್ಯಂಡ್ ವರ್ಕೌಟ್ ಅನ್ನೋದ ಆಯಿತು. ಇಲ್ಲಿಂದ ಹೊರಡ್ತೀನಿ ಅಂತ ನಾನು ಡಿಸೈಡ್ ಮಾಡಿದ್ರೆ ಆಯಿತಾ. ನನಗೆ ಇವಾಗ ಗೊತ್ತಾಯಿತು ಇಲ್ಲಿ ಒಂದು ನೇವಿದೊಂದು ಆಫೀಸೋ ಇಲ್ಲ ಬೇಸ್ ಇದೆ ಆಯಿತಾ. ಸೊ ಅರ್ಥ ಆಯಿತು. ಅಂದರೆ ಇಲ್ಲೆಲ್ಲ ಡ್ರೋನ್ ಆರ್ಸಂಗಿಲ್ಲ. ಕೆನ್ ಯು ಸಿ ಮೈ ಟೀ ಶರ್ಟ್ ಕಲರ್ ಫುಲ್ ವೆಟ್ಟಾಗಿದೆ. ಮುಂದೆ ಬ್ಯಾಗ್ ಕಾಣಿಸ್ತಾ ಯೆಲ್ಲೋ ಕಲರು. ವಾಷಿಂಗ್ ಬಿಟ್ಬಿಟ್ಟು ಬ್ಯಾಗ್ ತೊಗೊಂಬಂದಿದ್ದೀನಿ, ಸುತ್ತಾ ಇದ್ದೀನಿ. ಆಮೇಲೆ ವಾಪಸ್ ತೊಗೊಂಡು ಶೂಟಿಂಗ್ ಎಲ್ಲ ಮಾಡಿಕೊಂಡು ಹೋಗ್ಬಿಟ್ಟು ಬ್ಯಾಗ್ ತೊಗೊಂಡೋಗ್ಬಿಟ್ಟು ಹಾರಕ್ಕೆ ನಾವು ಅಲ್ಲಿ ಬಿಡಬೇಕು. ಸೊ ದಿಸ್ ಇಸ್ ದ ಪ್ಲೇಸ್ ಐ ವಾಸ್ ಟಾಕಿಂಗ್ ಅಬೌಟ್. ನಾನು ಅನ್ಫಾರ್ಚುನೇಟ್ಲಿ ರೈಟ್ ಹ್ಯಾಂಡ್ ಸೈಡ್ ಇತ್ತು. ನಾನು ರೈಟ್ ಹ್ಯಾಂಡ್ ಸೈಡು ಕ್ಯಾಪ್ಚರ್ ಮಾಡಿದೆ. ಬಟ್ ಈ ಎಡಿಟಿಂಗಲ್ಲಿ ಯಾಕೆ ಸಿಕ್ಕಲಿಲ್ಲ ನಿಮಗೆ. ಶಿಪ್ ಫಾರ್ಮಲ್ಲಿ ನಿಮಗೆ ಒಂದು ರೈಟ್ ಹ್ಯಾಂಡ್ ಸೈಡಲ್ಲಿ ಫೋರ್ಟ್ ಕಾಣುತ್ತೆ ನಿಮಗೆ ಆಯಿತಾ. ಇಟ್ಸ್ ಕಾಲ್ಡ್ ಫೋರ್ಟ್ ಕಾರ್ನ್ವಾಲಿಸ್ ಅಂದ್ಬಿಟ್ಟು ಆಯಿತಾ. 20 ರಿಂಗೇಟ್ ಕೇಳಿದ್ರು. ಯಾವಾಗಲೇ ಯಾವನೋ ಆಯ್ತಾನೆ 20 ರಿಂಗೇಟ್ ಅಂದರೆ $400 ಆಯಿತಾ. ಐ ಮೀನ್ ಐ ಡೋಂಟ್ ನೋ ಹೌ ಇಟ್ ಲುಕ್ಸ್ ಆಲ್ಸೋ. ಬಟ್ ಐಮ್ ಟೆಲಿಂಗ್ ಯು ದೆರ್ ಇಸ್ ಅ ಪ್ಲೇಸ್ ದ್ಯಾಟ್ ಯು ಕ್ಯಾನ್ ಆ್ಯಕ್ಚುಲಿ ಗೋ ಆ್ಯಂಡ್ ಸಿ ಇಟ್ ಆಯಿತಾ. ಇಲ್ಲಿ ಶಿಪ್ ಶೇಪಲ್ಲಿ ನಿಮಗೆ ಕೆನ್ ಯು ಸಿ ದಿಸ್ ಅದೇನೋ ವಾಟ್ ದೇ ಕಾಲ್ ಸ್ಟರ್ನ ಇಲ್ಲ ವಾಟ್ ದೇ ಕಾಲ್ ಐ ಡೋಂಟ್ ನೋ ಇಟ್. ಬಟ್ ಇಟ್ ಲುಕ್ಸ್ ಬ್ಯೂಟಿಫುಲ್ ಫೋಟೋಗ್ರಾಫ್ ವಿಡಿಯೋ ಏನೋ. ಒಳಗಡೆ ಹೋಗ್ಬೋದು ನೀವು. ಅದೇ ದುಡ್ಡು ಕೊಟ್ಟರೆ ಒಳಗೆ ಹೋಗ್ಬೋದು ಆಯಿತಾ. ಅದು ಗೊತ್ತಿರಲ್ಲ. ಹೋದೆ ಫ್ರೀ ಇದ್ದರೆ ಹೋಗೋಣ ಅಂದ್ಬಿಟ್ಟು ನಾನು ಯೋಚನೆ ಆಯಿತಾ. ಬಟ್ ಬಂದರೆ 20 ರಿಂಗೇಟು ವಾಗ ಅಂದ್ಬಿಟ್ಟು ಬಿಟ್ಬಿಟ್ಟು ಐ ಸ್ಟಾರ್ಟೆಡ್ ಮೂವಿಂಗ್. ಸೊ ಹಿಂಗೆ ಮುಂದೆ ಬರ್ತಾಯಿದ್ರೆ ಇಲ್ಲಿಂದನೇ ಕಾಣಿಸ್ತಾ ಇದೆ ನನಗೆ ದೊಡ್ಡ ಕ್ಲಾಕ್ ಟವರ್. ಅರೆ ಏನಪ್ಪ ಇದು ಅಂತ ಕೇಳಿದ್ರೆ ಸಿ ದಿಸ್ ಇಸ್ ಅ ವಿಕ್ಟೋರಿಯಾ ಮೆಮೋರಿಯಲ್ ಕ್ಲಾಕ್ ಟವರ್. ನಿಮ್ಗೆ ಏನೇನು ನೋಡ್ಬೇಕಂತ ಹೇಳ್ತಾರಲ್ಲ ಅದೆಲ್ಲ ಇಲ್ಲಿದೆ ಆಯಿತಾ. ಇಲ್ಲಿ ಬಂದು ಫೋಟೋ ಗಿಟ್ಟೆಲ್ಲ ಹೊಡ್ಕೊಂಡ್ರೆ ಆಯಿತಾ. ಬ್ಯೂಟಿಫುಲ್ಲಾಗಿ ಬಂತು ಫೋಟೋಸ್ ಮಾತ್ರ. ಸಿ ಐ ಟೋಲ್ಡ್ ಕಲರ್ ಹೆಂಗೆ ಚೇಂಜ್ ಆಗ್ತಿದೆ ಅಂತ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಬೌಟ್ ಇಟ್ ಆಯಿತಾ. ಆ್ಯಂಡ್ ಇಟ್ಸ್ ಜಸ್ಟ್ ದ್ಯಾಟ್ ಸಮ್ ಸಾಫ್ಟ್ವೇರ್ ಗ್ಲಿಚ್ ಇದೆ ನಮ್ಮ ಕ್ಯಾಮ್ರಾದಲ್ಲಿ. ದಟ್ ಇಸ್ ವೈ ದಿಸ್ ಇಸ್ ಹ್ಯಾಪ್ನಿಂಗ್. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ನೀವು ಮಾತ್ರ ಗಾಡಿ ತಗೊಂಡು ರೌಂಡ್ ಹೊಡೆದಿಲ್ಲ ಅಂದರೆ ಪೆನಾಂಗಲ್ಲಿ ಅದು ಹೇಳಿಲ್ಲಲ್ಲ. ದಿಸ್ ಪ್ಲೇಸ್ ಇಸ್ ಇನ್ ಕಾಲ್ಡ್ ಪೆನಾಂಗ್ ಮಲೇಷ್ಯಾ ಆಯಿತಾ. ಲಂಕಾವೇಲಿ 2 ವಾರ ಇದ್ದೆ. ದೆನ್ ನಾವು ಕಮ್ ಟು ಪೆನಾಂಗು ಆ್ಯಂಡ್ ಶೂಟ್ ಮಾಡೋ ಟೈಮಲ್ಲಿ ಇದು 3ನೇ ದಿವಸ ನಮ್ಮದು ಆ್ಯಕ್ಚುಲಿ ಆಯಿತಾ. ಪೀಪಲ್ ಬಂದು 1 ದಿವಸ ಇರಲ್ಲ. ನನಗೂ ಹಂಗೆ ಅನಿಸ್ತಾಯಿತ್ತು. ಬಟ್ ಇದ್ಬಿಟ್ಟು ನೋಡೋಣ ಏನು ಹರಿ. ನನ್ನ ಪ್ರೈಮರಿ ಫೋಕಸ್ ಬಂದುಬಿಟ್ಟು ಇವಾಗ ವರ್ಕೌಟ್ ಮಾಡೋದು ಆಯಿತಾ. ಅಲ್ಲಿಂದ ಇಲ್ಲಿ ಜಂಪ್ ಮಾಡೋದು. ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಹೋಟೆಲ್ಸ್ ಹಿಯರ್. ಇರ್ತೀನಿ ಅಂದರೆ ಇರ್ಬೋದು, ನಾನೆಲ್ಲ ಇಲ್ಲೆಲ್ಲ ಇರಲ್ಲ ಆಯಿತಾ. ನನಗೆ ಒಂದು ನೆಟ್ಟಿಗಿರೋ ರೂಮು ಮಲ್ಕೊಳಕ್ಕಿದ್ರೆ ಸಾಕು ಆಯಿತಾ. ಕ್ಲೀನಾಗಿರೋ ಬಾತ್ರೂಮು, ಹಾಟ್ ವಾಟರ್ ಸಿಕ್ಬಿಟ್ರೆ, AC, ರಿಫ್ರಿಜರೇಟ್ರು ಆಯಿತಾ. ಟಿ ವಿ ಎಲ್ಲ ಕೊಡ್ತಾರೆ. ಟಿ ವಿ ಎಲ್ಲ ನಂಗೆ ಬೇಡ ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಟಿ ವಿ ನೋಡೋಕ್ಕೂ ಟೈಮ್ ಇಲ್ಲ. ಲುಕ್ ಎಟ್ ಹೌ ಇಟ್ ಈಸ್ ಯಾರ್, ಹೌ ಇಟ್ ಈಸ್. ದಿಸ್ ಇಸ್ ಹೌ ಈ ಥರ ಟೌನ್ ಮ್ಯಾನೇಜ್ಮೆಂಟ್ ಈ ಥರ ಇರಬೇಕು. ಆವಾಗಲೇ ಪ್ರೋಗ್ರೆಸ್ ಆಗೋದು ಆಯಿತಾ. ಯು ಡೋಂಟ್ ಸಿ ಟ್ರಾಫಿಕ್ ಜಾಮ್ಸ್ ಅನ್ನೋಲ್ಲ. ನಿಜವಾಗ್ಲೂ ಹೇಳ್ತೀನಿ ಆಯಿತಾ. ಅದೆಲ್ಲ ನಿಮ್ಗೆ ಕಾಣಿಸೋದಿಲ್ಲ ಸ್ವಾಮಿ. ನೀವು ನಂಬೋಲ್ಲ. ನಾನು ನಿನ್ನೆ ಹೋಟ್ಲಲ್ಲಿ ಕೂತ್ಕೊಂಡ್ಬಿಟ್ಟು ಮುಂದ್ಗಡೆ ವೆರಾಂಡಲ್ಲಿ ಕೂತ್ಕೊಂಡಿದ್ರೆ ನಾಯಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ಲು ಒಬ್ಳು ಆಯಿತಾ. ಅದು ಬೆಳಗ್ಗೆನೆ ಓಕೆ. ಅದು ಕಕ್ಕ ಮಾಡೋಕ್ಕೆ ಟೈಮ್ ಇತ್ತು. ಅದು ಆ ಟೈಮ್ ಅಂತ ಏನು ಮಾಡಲು ಗೊತ್ತಾ, ಯು ವಿಲ್ ನಾಟ್ ಬಿಲೀವ್. ಆವಾಗಲೇ ನಾನು ತಿಳ್ಕೊಂಡಿದ್ದು. ಪೇಪರ್ನ ತಕ್ಷಣ ಅದ್ರ ಕೆಳಗೆ ಇಟ್ಬಿಟ್ಲು. ಬಿದ್ದ ಮೇಲಲ್ಲ, ಪೇಪರ್ನ ಇಟ್ಲು. ಪೇಪರ್ನ ಮಾಡ್ತಾ ಅದನ್ನ ಮುದುರ್ಬಿಟ್ಟು ಒಂದು ಕವರ್ ತೊಗೊಂಬಂದಿದ್ಲು
ಕವರಲ್ಲಿ ಹಾಕೊಂಡು ನನಗೆ ಇದಕ್ಕೆ ಏನಿದು ಕಥೆಯಪ್ಪ, ಎಲ್ಲರೂ ಆದಮೇಲೆ ತೆಗಿತಾರೆ, ಇವರು ಪೇಪರ್ಲ್ಲಿ ಹಾಕೊಂಡ್ಬಿಟ್ರು ಆಯಿತಾ. ಈ ಥರ ಎಲ್ಲ ವಿಷಯಗಳು ಐ ಆಮ್ ಏಬಲ್ ಟು ಸಿ, ಲರ್ನ್ ಆಲ್ ದ್ಯಾಟ್ ಆಯಿತಾ. ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಇನ್ನು ಫಾರ್ ದೋಸ್ ಪೀಪಲ್ ಹೂ ಅಡ್ಮೈರ್ ಕಾರ್ಸ್ ಆಲ್ ದಟ್ ನೋ, ಅವ್ರಿಗೆಲ್ಲ ಇದು ಚಿತ್ರನ ಜಾಗ. ಇನ್ನು ಕೋಲಾಲಂಪುರ್ ಹೋಗಿಲ್ಲ, ಆ ಕಥೆ ಏನೋ ಗೊತ್ತಿಲ್ಲ ನನಗಿನ್ನ, ಬಟ್ ಹೋದಾಗಲೇ ಗೊತ್ತಾಗೋದು. ಬಟ್ ರೈಟ್ ನೋ ವೆನ್ ಐ ಆಮ್ ಟಾಕ್ ಅಬೌಟ್ ಪೆನಾಂಗ್ ಅಂತಾನೆ, ಪೆನಾಂಗಲ್ಲೇ ಇಟ್ಸ್ ಬ್ಯೂಟಿಫುಲ್. ಏನು ಪೆಟ್ರೋಲ್ ಎಲ್ಲ ಬಂದುಬಿಟ್ಟು ನಿಮಗೆ 40 ರೂಪಾಯಿ ಪರ್ ಲೀಟ್ರು, ಎಷ್ಟು ಸುತ್ತರೂ ನಿಮಗೆ ಪೆಟ್ರೋಲೇ ಖರ್ಚಾಗಲ್ಲ, ಹಂಗಿರುತ್ತೆ ಆಯಿತಾ. ಯಾಕಂದರೆ ನಾವೆಲ್ಲ ಅಷ್ಟು ಖರ್ಚು ಮಾಡೋರಿಗೆ ಇಂಡಿಯಾದಲ್ಲಿ ಇದೆಲ್ಲ, ದಿಸ್ ಇಸ್ ನಥಿಂಗ್ ಆ್ಯಕ್ಚುಲಿ. ಇಫ್ ಯು ಆಸ್ಕ್ ಮಿ ಅಬೌಟ್ ಇಟ್, ಲುಕ್ ಎಟ್ ಇಟ್, ದ ಬ್ಯೂಟಿ ಆರ್ ಆಯಿತಾ. ದೇ ಕೂಡ ಯೂಸ್ ದಿಸ್ ರೈಟ್ ಸೈಡ್ ಕಾಣೋ ಬಿಲ್ಡಿಂಗ್ ಇದೆಯಲ್ಲ, ಅದನ್ನು ಟಾಲ್ ಟವರ್ ಕಟ್ಬೋದಾಗಿತ್ತಲ್ಲ, ದೇ ಹವ್ ನಾಟ್ ಡನ್ ಇಟ್. ದೇ ಮೇಡ್ ಇಟ್ ಇಸ್ ಇನ್ ಟು ಅನ್ ಅಟ್ರಾಕ್ಷನ್. ಆ ಓನರ್ಗೆ ಎಷ್ಟು ತಾಳ್ಮೆ ಇರಬೇಕು ಟು ಮೇಕ್ ಶೂರ್ ದ್ಯಾಟ್ ಈ ಥರ ಮಾಡೋಣ, ಆ್ಯಂಡ್ ವಿ ವಿಲ್ ಗೆಟ್ ಟೂರಿಸ್ಟ್ ಆಲ್ ದ್ಯಾಟ್. ದಟ್ ಸಮಥಿಂಗ್ ದಟ್ ಯು ನೀಡ್ ಟು ಅಡ್ಮೈರ್ ಅಬೌಟ್ ಇಟ್. ಅನ್ಸಲ್ವಾ ನಿಮಗೆ? ನನಗಂತೂ ಅನ್ನಿಸ್ತಾ ಇದೆ. ಆಲ್ರೆಡಿ ಐ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಇಟ್ ಆಯಿತಾ. ಇಟ್ ಇಸ್ ಸಿ ವಾಲ್ ಮೇಲೆಲ್ಲ ಪೇಂಟಿಂಗ್ಸ್ ಆಯಿತಾ. ಇಫ್ ಯು ಗೋಣ ಗೋ ಸ್ಲೋ ಆ್ಯಂಡ್ ಆಲ್ ದಿಸ್ ಸ್ಟಫ್, ನನಗೆ ಅದು ಕಾಣಿಸ್ತು. ಬಟ್ ಆಮೇಲೆ ಸ್ವಲ್ಪ ಫಾರ್ವರ್ಡ್ ಮಾಡ್ತಾಯಿದ್ದೆ, ಅಂದರೆ ಫಾಸ್ಟ್ ಮಾಡ್ತಾಯಿದ್ದೀನಿ ಫೀಲ್. ಓಕೆ, ಸೊ ಬಟ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಯಾರು, ನಿಜವಾಗ್ಲೂ ಹೇಳ್ತೀನಿ. ಓಕೆ, ಆ್ಯಂಡ್ ಡೋಂಟ್ ವರಿ ಅಬೌಟ್ ಸೀಸನ್ ಅನ್ನೋ ಆಲ್ ದಟ್. ಮಳೆ ಇದ್ರೂ ಬನ್ನಿ, ಸೊ ವಾಟ್, ಜಾಸ್ತಿ ನೋಡಿ ಇಲ್ಲಿ ನಿಮಗೆ ಮಾಸ್ಕ್ ಇದೆ, ಅದು ಇಲ್ಲೇನೋ ಕ್ಯಾಪಿಟನ್ ಅಂದ್ಬಿಟ್ಟು ಏನೋ ಒಂದಿದೆ, ಐ ಡೋಂಟ್ ನೋ ಆಲ್ ದಟ್, ಬಟ್ ಇಟ್ಸ್ ಬ್ಯೂಟಿಫುಲ್. ನೀವು ರೆಸ್ಟೋರೆಂಟಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ ಮೋಸ್ಟ್ಲಿ ನಿಮಗೆ ಒಂದು 6 ತಿಂಗಳು ಇಲ್ಲೇ ಬೇಕನ್ಸುತ್ತೆ ನಿಮಗೆ. ಸಿಗ್ನಲ್ ನೋಡಿ, ಯಾವ ನನ್ನ ಮಗ ಜಂಪ್ ಮಾಡಲ್ಲ. ಇದು ಮಧ್ಯದಲ್ಲಿ ಈ ಥರ ಒಂದು ಪ್ಯಾಚ್ ಮಾಡಿಬಿಟ್ಟಿದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಬೇಸಿಕ್ಲಿ. ಮತ್ತು ಯಾರಿಗಾರು ಗೊತ್ತಿದ್ರೆ ಯು ಪ್ಲೀಸ್ ಟೆಲ್ ಮಿ ಅಬೌಟ್ ಇಟ್. ಆ್ಯಂಡ್ ಇನ್ನೂ ತಿಳ್ಕೊಂಡಿಲ್ಲ, ಬಟ್ ಯಾರನ್ನಾರು ಕೇಳ್ತೀನಿ ನಾನು, ಇವತ್ತು ಇಲ್ಲ ನಾಳೆ ಇಲ್ಲ ಆಚೆ ನಾಳೆ ಏನಾದ್ರು ಮಾಡಿ ಕೇಳ್ಕೊಂಡು ತಿಳ್ಕೊಂಡು ಆಯಿತಾ. ಐ ಆಮ್ ಜಸ್ಟ್ ಸರ್ಕ್ಲಿಂಗ್ ಅರೌಂಡ್, ಹೋಗ್ತಾ ಇದ್ದೀನಿ. ಎನಿವೇರ್ ಯು ಗೋ, ಇಟ್ ಈಸ್ ಯು ವಿಲ್ ವಾಂಟ್ ಟು ಗೋ ಯಾರ್. ಸೀದಿ ಎಲ್ಲ ಒಂದೊಂದು ಕಾರಿಂದ ಎಷ್ಟು ಗ್ಯಾಪ್ ಬಿಡ್ತಾರೆ ನೋಡಿ ಸ್ವಾಮಿ. ನೋಡಿ ಇಲ್ಲೊಂದು ಮಾಸ್ಕ್, ಎಷ್ಟು ಗ್ಯಾಪ್ ಬಿಡ್ತಾರೆ ನೋಡಿ. ದೇ ಆರ್ ನಾಟ್ ವರಿಡ್ ಅಬೌಟ್ ಇಟ್. ಇಲ್ಲೆಲ್ಲ ಹಿಂಗೆ ಗೊತ್ತಾ, ಒಂದು ಗ್ರೀನ್ ಆದರೆ ನಿಮಗೆ 4 ಸಿಗ್ನಲ್ ಒಂದೇ ಶಾರ್ಟ್ ಗ್ರೀನ್. ದಟ್ ಮೀನ್ಸ್ ಯು ಮೈಟ್ ಸ್ಟೇ ಫಾರ್ 1 minute ಇನ್ ಒನ್ ಆಫ್ ದ ಸಿಗ್ನಲ್ಸ್, ಬಟ್ ಬಿಟ್ಟಿದ ತಕ್ಷಣ ನೀವು ಒಂದು 5-6 ಸಿಗ್ನಲ್ ಮಾಡ್ಕೊಂಡು ಹೋಗಿರ್ತೀರ. ಅದ್ರ ಮುಂದೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಸ್ಲೋ ಹೋಗ್ತಾ ಇದ್ದೀನಿ. ಐ ಆಮ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್ ಅಸ್ ಸಚ್, ಬಿಕಾಸ್ ದೇ ಹ್ಯಾವ್ ಡಿಸೈನ್ ಇನ್ ಸಚ್ ಎ ವೇ ದ್ಯಾಟ್ ಮೇ ಬಿ ಇಟ್ಸ್ ಅ ಸಾಫ್ಟ್ವೇರ್ ದೇ ಆರ್ ಯೂಸಿಂಗ್. ಒಂದು ಗ್ರೀನ್ ಆದರೆ ಐ ಸಾ ಇಟ್ ಟಕ 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 ಅಂತ ಸೇಮ್ ಟೈಮಲ್ಲಿ ಎಲ್ಲ ಗ್ರೀನ್. ನಮ್ಮದ್ರಲ್ಲಿ ಒಂದು ಸಿಗ್ನಲ್ ದಾಟು, ನೀನು ನೆಕ್ಸ್ಟ್ ಸಿಗ್ನಲ್ ಕಚ್ಕೊ, ಅಲ್ಲಿ ದಾಟು ಇನ್ನೊಂದು ಕಡೆ ಕಚ್ಕೊ. ಬಟ್ ಒಂದು ಸಿಗ್ನಲ್ ದಾಟೋಕ್ಕೆ 3 ಸಲ ಕಚ್ಕೊಂತೀರಾ. ಅಯ್ಯೋ, ನಾನು ಆ ಥರ ಜೀವನದಲ್ಲಿ ಇದ್ನಲ್ಲಪ್ಪ, ಆ ಥರ ಲೈಫಲ್ಲಿ ಇದ್ನಲ್ಲ ಅಂತ ನನಗೆ ಯೋಚನೆ. ನನಗೆ ಅನ್ಸುತ್ತೆ ಒಂದೊಂದು ಟೈಮ್ ನಮ್ಮ ಅಪ್ಪ ಯಾಕೆ ಅಲ್ಲಿ ಉಡ್ಸ್ಬಿಟ್ರು, ಈಗ ಥರ ಜಾಗ ಐತಲ್ಲ, ಎಲ್ಲೆಲ್ಲ ಉಡ್ಸೋಕೆ ಆಗಿಲ್ವಾ ಅಂತ ನನಗೆ ಇವಾಗ ನಾನು ನಮ್ಮ ತಾಯಿಯವ್ರಿಗೆ ಕೇಳಬೇಕಂತ ಇದ್ದೀನಿ ನಾನು ಆಯಿತಾ. ಇನ್ನೇನಾದ್ರು ಭವಿಷ್ಯದಲ್ಲಿ ನನಗೆ ಮಕ್ಕಳಾಗ್ತದೆ ಅಂದರೆ ನನ್ನ ಮಕ್ಕಳನ್ನ ಅವ್ರನ್ನ ಇಲ್ಲೇ ಹುಟ್ಟಿಸ್ತೀನಿ ನಾನು. ಇಲ್ಲ ಬೇಸಿಗೆ ಥೈಲ್ಯಾಂಡಲ್ಲೇ ಹುಡ್ಸೋಣ ಅಂತ ಪ್ಲಾನು. ಯಾಕಂದರೆ ಅಲ್ಲಿ ಸಖತ್ತಾಗಿದೆ ಆಯಿತಾ, ಎಲ್ಲ ಚೀಪು ಆಯಿತಾ. ಯು ಕ್ಯಾನ್ ಸ್ಟಿಲ್ ಅರ್ನ್ ಅ ಲಾಟ್ ಆಫ್ ಮನಿ ಆ್ಯಂಡ್ ಆಲ್ ದಟ್, ವೆರಿ ಹಾಸ್ಪಿಟಬಲ್ ಪೀಪಲ್ ಆ್ಯಂಡ್ ಆಲ್ ಸ್ಟಫ್ ಆಯಿತಾ. ಸೊ ದಿಸ್ ಇಸ್ ದ ಟಾಲೆಸ್ಟ್ ಟವರ್ ಇನ್ ಪಿನಾಂಗ್ ಆಯಿತಾ. ಕೋಮ್ತಾರ್ ಅಂತಾರೆ ಆಯಿತಾ. ಸೊ ಈ ಜಸ್ಟ್ ನೋ ಏನು ಹೇಳೋದು, ಅದೇ ಭಾಷೆಗಳು ಬರ್ತವೆ, ಬೇರೆ ಪದಗಳೇ ಬರೋದಿಲ್ಲ ನನಗೆ. ವಾಟ್ ಈಸ್ ದಟ್ ಪ್ರಾಬ್ಲಮ್ ಫಾರ್ ಮೀ? ವಾಟ್ ಇಸ್ ದಟ್ ಪ್ರಾಬ್ಲಮ್? ಯು ಸಿ ಲೆಫ್ಟ್ ಓವರ್ ಲೆಫ್ಟಲ್ಲಿ ಇರ್ತಾರೆ, ರೈಟ್ ಓವರ್ ರೈಟ್ ಇರ್ತಾರೆ. ನಮ್ಮ ಕಡೆ ಏನು ಗೊತ್ತಾ, ರೈಟ್ ಅಲ್ಲೋಗಿ ಲೆಫ್ಟಲ್ಲಿ ಇರ್ತಾನೆ. ಅಯ್ಯೋ ಬೇಕಾ ಸ್ವಾಮಿ, ಬೇಕಾ ಇಶ್ಯೂ ಆಯಿತಾ. ನನ್ನ ಕೈಲಿ ಏನಾದ್ರು ಚೆನ್ನಾಗಿ ದುಡಿಯೋಕ್ಕೆ ಸ್ಟಾರ್ಟ್ ಆದರೆ ವಾಪಸ್ಸೇ ಬರಬಾರ್ದು ಅಂದ್ಕೊಂಡ್ಬಿಟ್ಟಿದ್ದೀನಿ. ನಿಜಾಗ್ಲೂ ಹೇಳ್ತೀನಿ, ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ 1 ತಿಂಗಳು ಕೊಡ್ತಾರೆ ವೀಸಾ, ಪರವಾಗಿಲ್ಲ. ಇನ್ನೊಂದು ಕಂಟ್ರಿ ಇನ್ನೊಂದು 5 ತಿಂಗಳು ವೀಸಾ, ಹಾಗೆ ಸುತ್ಕೊಂಡಿದ್ರೆ ಒಂದು ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಕೆ 1 ವರ್ಷ ಬೇಕು ಮಿನಿಮಮ್. ಇನ್ನು ಇಂಡೋನೇಷ್ಯಾಗೆ ಹೋದರೆ 7,000 ಐಲ್ಯಾಂಡ್ ಇದೆ ಅಂತೆ. ನಾನು 7,000 ಐಲ್ಯಾಂಡ್ ಅಂದರೆ 20 ವರ್ಷ ಬೇಕು ನನಗೆ ಅದನ್ನ ಮುಗಿಸೋ ಅಷ್ಟೊತ್ತಿಗೆ ಆಯಿತಾ. ಎಷ್ಟು ಸಲ ನಾನು ವೀಸಾ ಹಾಕೊಂಡು ಇಂಡೋನೇಷ್ಯಾಗೆ ಹೋಗಬೇಕೋ ಗೊತ್ತಿಲ್ಲ. ಇಂಡೋನೇಷ್ಯಾ ವೀಸಾ ಕಟ್ಟಿ ಮೋಸ್ಟ್ಲಿ ನನ್ನ ಬ್ಯಾಂಕ್ ಬ್ಯಾಲೆನ್ಸೇ ಖಾಲಿ ಆಗುತ್ತೆ ಅಂತ ನಂದು ಭಾವನೆ ಆಗ್ತಾಯಿದೆ. ಓಕೆ, ಸೊ ಇವಾಗ ಬೆಳಗ್ಗೆ ತೋರಿಸ್ತಲ್ಲ, ಸದ್ಯಕ್ಕೆ ಇವಾಗ ನಿಮಗೆ ಸ್ವಲ್ಪ ಬೆಳಿಗ್ಗೆ ಬರ್ತೀನಿ. ಯಾಕಂದರೆ ಅದು ಆ ಸೀನ್ ಬಂದು ನಿಮಗೆ ನಾನು ಬೆಳಿಗ್ಗೆ ವರ್ಕೌಟ್ ಹೋಗ್ಬೇಕಾದ್ರೆ ತೊಗೊಂಡಿರೋ ಶಾರ್ಟ್, ಬಟ್ ಇಟ್ ಡಿಂಟ್ ಕ್ಯಾಪ್ಚರ್ ವೆಲ್ ಬಿಕಾಸ್ ಆಫ್ ದ ಐ ಟೋಲ್ಡ್ ದ ಗ್ಲಿಚ್ನು. ಅದೇ ಬಿಲ್ಡಿಂಗ್ ತೋರಿಸ್ತಿಲ್ಲ, ನ್ಯಾಪ್ ಇಟ್ಕೊಳ್ಳಿ ಅಂದ್ಬಿಟ್ಟು ಆ ಗ್ರೌಂಡ್ ಮುಂದೆ ಬೆಳಗ್ಗೆ ಇನ್ನೂ ಲೈಟ್ ಆಫ್ ಮಾಡಿಲ್ಲ, ಅಷ್ಟು ಬೇಗ ಬಂದುಬಿಟ್ಟಿದ್ದೀನಿ. ಅದು ಎಷ್ಟೊತ್ತು ಗೊತ್ತಾ, 7 ಗಂಟೆ ಆಯಿತಾ. 7 ಗಂಟೆಗೆ ಇಲ್ಲಿ ಬಿಸಿಲು ಬರೋದು ಆಯಿತಾ, ಸೂರ್ಯ ಆಚೆ ಬರೋದು. ಏನು 8 ಗಂಟೆಗೆ ತನಕ ಬಿಸಿಲು ಇರ್ತಾನೆ, ಸೂರ್ಯ ಹಂಗೆ ಇರ್ತಾನೆ ಆಯಿತಾ, ಬೆಚ್ಚಿಗೆ ಇಟ್ಟಿರ್ತಾನೆ ನಿಮ್ಮನ್ನ. ಓಕೆ, ಸೊ ಬ್ಯೂಟಿಫುಲ್ ಅನ್ಸಲ್ವಾ ಅನಿಸುತ್ತೆ, ಬಂದೇ ಬರ್ತೀರ ನೀವು ಆಯಿತಾ. ಸೊ ಹೇಳ್ತಾ ತುಂಬ ವಿಷಯಗಳಿದೆ, ಬಟ್ 14 minutes 50 seconds ಇರೋ ವೀಡಿಯೋದಲ್ಲಿ ನಾನು ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ. ಸೊ ನಿಮ್ಗೆ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಆ್ಯಂಡ್ ಫಿಟ್ಟಾಗಿ ಆ ಪ್ಲಾನಲ್ಲಿದ್ದರೆ ಅದು ಬೇಕಾದ್ರೆ ಕೇಳಿ, ಅದನ್ನು ಹಾಕ್ತಾಯಿದ್ದೀನಿ, ನೋಡಿಕೊಂಡು ಮಾಡಿಕೊಂಡು ಫಿಟ್ಟಾಗಿ. ನಾವು ಐ ಮೇಡ್ ಇಟ್ ಅ ಹ್ಯಾಬಿಟ್ ದಟ್ ಐ ವಿಲ್ ಡೂ ಇಟ್. ಬರಲ್ಲ ಪೀಪಲ್, ಟಿಲ್ ನೆಕ್ಸ್ಟ್ ಟೈಮ್, ಸಿ ಯು.